ಹಲೋ ಫ್ರೆಂಡ್ಸ್, ಈ ವಿಡಿಯೋಲಿ ಇವತ್ತು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನು ವಿತ್ ಬೀಡ್ಸ್ ಹಾಕಿ ಹೇಗೆ ಕುಚ್ಚನ್ನ 1 ಅವರಲ್ಲಿ ಹಾಕೋದು ಅಂತ ನೋಡೋಣ. ಈ ಡಿಸೈನ್ ಹಾಕೋದಕ್ಕೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಆಮೇಲೆ ದಾರಾನ ಎಂಡಲ್ಲಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ನೀಡಲ್ ಬಂದ್ಬಿಟ್ಟು 8 ತೊಗೊಂಡಿದ್ದೀನಿ. 0.9 mm ಕ್ರೋಶಾ ನೀಡಲ್ಲು 9, 10 ಕೂಡ ತೊಗೊಳ್ಬೋದು. ಈ ದಾರಾನ ಹಿಂದೆ ಇಟ್ಕೊಂಡು ಇಲ್ಲೊಂದು ಸಿಂಗಲ್ ಲಾಕ್ ಹಾಕೋಣ. ಸೊ ಚೈನ್ ದಾರ ಆಚೆ ಬರ್ದಿರಂಗೆ ಕ್ರೋಶಾ ನೀಡಲ್ ತೊಗೊಂಡು ಈ ಥರ ಒಳಗಡೆ ಹಾಕಿ ಹಿಂದ್ಗಡೆಯಿಂದ ದಾರ ಎಳ್ಕೊಂಡು ಸೊ ಇಲ್ಲೊಂದು ಲೂಪ್ ಒಳಗಡೆ ಈ ದಾರಾನ ಎಳ್ಕೊಂಡ್ರೆ ಸೊ ಇಲ್ಲಿಗೆ ನಿಮಗೆ ಸಿಂಗಲ್ ಲಾಕ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು 2 ಲಾಕ್ ಹಾಕೋಣ. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಬಟ್ಟೆ ಒಳಗಡೆ ಸೂಜಿನ ಹಾಕಿ ದಾರ ಎಳ್ಕೊಂಡ್ರೆ ಇಲ್ಲಿ 2 ಲೂಪ್ ಬರುತ್ತೆ. 2 ಲೂಪಲ್ಲೂ ಒಂದು ಸರಿ ದಾರ ಎಳ್ಕೊಂಡ್ರೆ ಇಲ್ಲಿಗೆ ನಮಗೆ ಸಿಂಗಲ್. ನೆಕ್ಸ್ಟ್ ಬಂದು 2 ಸಿಂಗಲ್ ಚೈನ್ ಹಾಕೋಣ. ಅದನ್ನ ನಾನು 1 ಡಬಲ್ ಕ್ರೋಶೆಟ್ ಲೆಕ್ಕಕ್ಕೆ ತಗೊಳ್ತೀನಿ. 1, 2. ಸೊ ಇದು ನಾನು 1 ಡಬಲ್ ಕ್ರೋಶೆಟ್ ಆಗಿರುತ್ತೆ. ಸೊ ಆಮೇಲೆ ನೆಕ್ಸ್ಟ್ 3 ಡಬಲ್ ಕ್ರೋಶೆಟ್ ಹಾಕಬೇಕು. ಸೊ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ನಾವು ಏನು ಲಾಕ್ ಹಾಕಿ ಪಕ್ಕದಲ್ಲೇ ದಾರ ಇಟ್ಕೊಂಡು 3 ಲೂಪಲ್ಲಿ 2ರಲ್ಲಿ ಒಂದ್ಸತಿ 2ರಲ್ಲಿ ಒಂದ್ಸತಿ ಹಾಕಿದ್ರೆ 2ನೇ ಫಸ್ಟ್ ಡಬಲ್ ಕ್ರೋಶೆಟ್ ಆಗುತ್ತೆ. ಇದೇ ರೀತಿ ಇನ್ನೂ 1 ಸೆಕೆಂಡ್ ಹಾಕೋಣ. ದಾರ ಹಾಕೊಂಡು 2ರಲ್ಲಿ ಒಂದ್ಸತಿ 2ರಲ್ಲಿ ಒಂದ್ಸತಿ. ಇವಾಗ ನೆಕ್ಸ್ಟು 3ನೇದು ಹಾಕೋಣ. ಇವಾಗ ಇಲ್ಲಿ 3 ಆಗಿದೆ, ಇನ್ನೂ 1 ಹಾಕೋಣ. 2ರಲ್ಲಿ ಒಂದ್ಸರಿ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ತಿರ್ಗಾ ದಾರ ಎಳ್ಕೊಂಡು 3 ಲೂಪಲ್ಲಿ 2ರಲ್ಲಿ ಒಂದ್ಸತಿ ತಿರ್ಗಾ 2ರಲ್ಲಿ ಒಂದ್ಸತಿ ಹಾಕೊಂಡ್ರೆ ಇಲ್ಲಿ ನಾವು 3 ಡಬಲ್ ಕ್ರೋಶೆಟ್ ಹಾಕೊಂಡಿದ್ರಿ. ಆಮೇಲೆ 2 ಸಿಂಗಲ್ ಚೈನ್ ಆಗಿದೆ. ಸೊ ಟೋಟಲಿ ನಾವು ಅದನ್ನ 4 ಡಬಲ್ ಕ್ರೋಶೆಟ್ ಲೆಕ್ಕ ತಗೊಂತೀರಿ. ಆಮೇಲೆ 4 ಸಿಂಗಲ್ ಚೈನ್ ಹಾಕೊಬೇಕು. ಈ 4 ಸಿಂಗಲ್ ಚೈನ್ ಹಾಕೊಂಡಿದ್ದೀವಿ, ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ತಿರ್ಗಾ ಸೂಜಿ ಮೇಲೆ ಒಂದ್ಸರಿ ದಾರ ಹಾಕೊಂಡು ಕರೆಕ್ಟ್ ಅಲ್ಲಿಗೆ ನಾವು ಡಬಲ್ ಕ್ರೋಶೆಟ್ ಹಾಕೋಣ. 2ರಲ್ಲಿ ಒಂದ್ಸತಿ ತಿರ್ಗಾ 2ರಲ್ಲಿ ಒಂದ್ಸತಿ ಹಾಕೋಣ. ಸೊ ಇದೇ ರೀತಿ ಇವಾಗ ಅಲ್ಲಿ 4 ಡಬಲ್ ಕ್ರೋಶೆಟ್ ಬರಬೇಕು. ರೀ ನನಗೆ ಡಬಲ್ ಕ್ರೋಶೆಟ್ 4 ಬರಬೇಕು. ಇದೇ ರೀತಿ ಇನ್ನ 3 ಹಾಕೋಣ. ಸೊ ಇದೇ ರೀತಿ ನಾನು 4 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಸೊ ಈ 4 ಡಬಲ್ ಕ್ರೋಶೆಟ್ ಹಾಕಿದ್ರೆ ಈ ದಾರಾನ ಎಳ್ಕೊಂಡು ಆಮೇಲೆ ಒಂದು ರೌಂಡ್ ಬೀಡ್ ತಗೊಂಡಿದ್ದೀನಿ. ಈ ತರ ರೌಂಡ್ ಗೋಲ್ಡನ್ ಬೀಡ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೀಡ್ ತಗೊಬೋದು, ಇಲ್ಲ ಅಂದ್ರೆ ಕ್ರಿಸ್ಟಲ್ ಬೀಡು, ಇಲ್ಲ ಅಂದ್ರೆ ಮುತ್ತು ಏನಾದ್ರೂ ಸೀರೆ ಏನ್ ಮ್ಯಾಚ್ ಆಗುತ್ತೋ ಅದನ್ನ ತಗೊಂಡು ಸೂಜಿ ಒಳಗಡೆ ಹಾಕಿ ಈ ದಾರ ಎಳ್ಕೊಂಡು ಒಂದ್ಸರಿ ಬೀಡ್ಗೆ ಲಾಕ್ ಮಾಡ್ಕೊಂಡು. ಸೊ ಇವಾಗ ಈ ಬೀಡ್ಗೆ ಲಾಕ್ ಮಾಡಿದಾದ್ಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೂಜಿ ಮೇಲೆ 1 ಸಾರ ದಾರ ತಗೊಂಡು ತಿರ್ಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಹಾಕೋಣ. ಸೊ ತಿರ್ಗಾ 4 ಡಬಲ್ ಕ್ರೋಶೆಟ್ ಹಾಕ್ಬೇಕು. ಸೊ ಬೀಡ್ ಆದ್ಮೇಲೆ ತಿರ್ಗಾ ನಾವು 4 ಡಬಲ್ ಕ್ರೋಶೆಟ್. ಸೊ 2ರಲ್ಲಿ ಒಂದ್ಸತಿ 2ರಲ್ಲಿ ಒಂದ್ಸರಿ ತಗೊಂಡು ಈ ತರ ತಿರ್ಗಾ ನೆಕ್ಸ್ಟ್ 4 ಡಬಲ್ ಕ್ರೋಶೆಟ್ ಬರಬೇಕು ಬೀಡ್ ಆದ್ಮೇಲೆ. ಸೊ ಇಲ್ಲಿ ನಾನು 4 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ ಬೀಡ್ ಆದ್ಮೇಲೆ. ತಿರ್ಗಾ 4 ಚೈನ್ ಹಾಕೊಂಡು ತಿರ್ಗಾ ಡಬಲ್ ಕ್ರೋಶೆಟ್ ಒಂದ್ಸತಿ ಹಾಕೊಬೇಕು. ದಾರದ ಮೇಲೆ ಒಂದ್ಸತಿ ಹೇಳ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಇಲ್ಲಿ ತಿರ್ಗಾ 4 ಸಿಂಗಲ್ ಚೈನ್ ಹಾಕಿ ತಿರ್ಗಾ 4 ಡಬಲ್ ಕ್ರೋಶೆಟ್ ಬೇಕು. ಸೊ ಇಲ್ಲಿ 4 ಡಬಲ್ ಸಿಂಗಲ್ ಚೈನು ತಿರ್ಗಾ ನೆಕ್ಸ್ಟ್ 1 ಬೀಡು ತಿರ್ಗಾ 4 ಸಿಂಗಲ್ ಕ್ರೋಶೆಟ್ ತಿರ್ಗಾ ಬೀಡು ಇದೇ ರೀತಿ ಹಾಕೊಂತ ಹೋಗ್ಬೇಕು. ಸೊ ಇಲ್ಲಿ ನಾವು 4 ಡಬಲ್ ಕ್ರೋಶೆಟ್ ಹಾಕೊಂಡಿದ್ವಿ. ಸೊ ಇಲ್ಲಿ 4 ಡಬಲ್ ಕ್ರೋಶೆಟ್ ಆದ್ಮೇಲೆ ನೋಡಿದೀರಾ 4 ಡಬಲ್ ಕ್ರೋಶೆಟ್ 4 ಚೈನ್ ಹಾಕಿ ಇಲ್ಲಿ ತಿರ್ಗಿ ಇಲ್ಲಿ ನಾನು ಈ ಡಿಸೈನ್ ಎಂಡ್ ಮಾಡ್ತಾ ಇರೋದಕ್ಕೆ 2 ಡಬಲ್ ಕ್ರೋಶೆಟ್ ಹಾಕಿ ದಾರ ಏನಿದೆ ಅದನ್ನ ಕಟ್ ಮಾಡ್ಕೊಳೋಣ. ಸೊ ಈ ದಾರನ ಕಟ್ ಮಾಡ್ಕೊಂಡು ಆ ದಾರನ ಲೂಪ್ ಇಂದ ಎಳ್ದು ಬಿಟ್ರೆ ನಿಮ್ಗೆ ಅಲ್ಲೊಂದು ಈ ತರ ಲೂಪ್ ಇದೆಯಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಸೂಜಿಯಿಂದ ಲೂಪ್ ಹೇಳಿದ್ರೆ ಇಲ್ಲೊಂದು ಗಂಟಾಗುತ್ತೆ. ಸೊ ಇಲ್ಲಿ ನೋಡಿರ್ಬೇಕು 4 ಸಿಂಗಲ್ ಚೈನು ಬೀಟು 4 ಸಿಂಗಲ್ ಚೈನು ಬೀಟು ಈ ತರ ಡಬಲ್ ಕ್ರೋಶೆಟ್ ಹಾಕೊಂಡಿದ್ಮೇಲೆ ಇಲ್ಲಿ ನಾವು ಏನ್ ಇದು ಗಂಟು ಇದೆಯಲ್ವಾ ಈ ಗಂಟನ್ನ ಹಿಂದ್ಗಡೆ ಗಮ್ ಹಾಕಿ ಫ್ಯಾಬ್ರಿಕ್ ಗಮ್ ಹಾಕಿ ಅಂಚ್ಕೊಳ್ಳೋಣ. ಸೊ ಇಲ್ಲಿ ನಾನು ಹೇಗ್ ತೋರಿಸ್ತಾ ಇದೀನಲ್ಲ ಆ ರೀತಿ ಫ್ಯಾಬ್ರಿಕ್ ಗಮ್ ಹಾಕೊಂಡ್ಬಿಟ್ಟು ತಿರ್ಗಾ ಇದೇನು ಗಮ್ ಹಾಕಿ ಆರಿದಾದ್ಮೇಲೆ ಇದು ಎಕ್ಸ್ಟ್ರಾ ಥ್ರೆಡ್ ಇದೆ ನಮಗೆ. ಸೊ ಈ ಎಕ್ಸ್ಟ್ರಾ ಥ್ರೆಡ್ ನಾವು
ಟ್ರಿಮ್ಮರ್ ತೊಗೊಂಡು ಕಟ್ ಮಾಡಿಬಿಡೋಣ. ಸೊ ಕಟ್ ಮಾಡಿದ್ದಾದಮೇಲೆ ನಿಮಗೆ ಡಿಸೈನು ನೋಡೋದಕ್ಕೆ ಹೀಗೆ ಕಾಣುತ್ತೆ. ಸೊ ಇಲ್ಲಿ ನಾವು ಡಿಸೈನ್ ನೋಡೋಕ್ಕೆ ಹೀಗೆ ಕಾಣುತ್ತೆ. ಸೊ ಇಲ್ಲಿ ನಾವು 4 ಸಿಂಗಲ್ ಚೈನ್ ಇದೆಯಲ್ಲ, ಇಲ್ಲಿಗೆ ನಾವು ಕುಚ್ಚು ಹಾಕೋಣ. ಸೊ ಕುಚ್ಚು ಹಾಕಿದ್ದಾದಮೇಲೆ ಇದು ಹೇಗೆ ಕಾಣುತ್ತೆ ಅಂತ ಡಿಸೈನು ನೋಡೋಣ. ಸೊ ನಿಮಗೆ ಕುಚ್ಚು ಹಾಕಿದಾದ್ಮೇಲೆ ಡಿಸೈನ್ ಈ ಥರ ಕಾಣುತ್ತೆ. ಇಲ್ಲಿ ನಾನು 1 ಬೀಡು 1 ಕುಚ್ಚು 1 ಬೀಡು 1 ಕುಚ್ಚು ಹಾಕಿದ್ದೀನಿ. ಬೇಕು ಅಂದರೆ ನೀವು 2 ಬೀಡು 1 ಕುಚ್ಚು ಹಾಕೊಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.